ರಂಗು ರಂಗಿನ ಬಣ್ಣದಲ್ಲಿ ಮಿಂದೇಳೋದನ್ನ ನೋಡಿರ್ತೀರಿ, ಅದು ಸಾಮಾನ್ಯ. ಆದ್ರೆ ಇಲ್ಲಿ ಮಾತ್ರ ಸಗಣಿಯಲ್ಲಿ ಮಿಂದೇಳ್ತಾರೆ. ನೂರಾರು ವರ್ಷಗಳಿಂದ ಆಚರಿಸಿಕೊಂಡು ಬಂದಿರುವಂತಹ ಈ ಸಂಪ್ರದಾಯ ಇವತ್ತಿಗೂ ಕೂಡ ಇದು ಜೀವಂತವಾಗಿದೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಕಣ್ಣಿಗೆ ರಾಚುವ ಸಗಣಿಯ ಗುಡ್ಡೆಗಳು, ಪರಸ್ಪರ ಸಗಣಿ ಎರಚಿಕೊಂಡು ಸಂಭ್ರಮ. ಗದಗ ನಗರದ ಗಂಗಾಪುರ ಪೇಟೆಯಲ್ಲಿ ಸಗಣಿ ಆಟವನ್ನ ಆಚರಣೆ ಮಾಡಲಾಗುತ್ತದೆ. ನಾಗರ ಪಂಚಮಿಯ ಅಂಗವಾಗಿ ಈ ಹಬ್ಬವನ್ನ ವಿಶಿಷ್ಟವಾಗಿ ಆಚರಿಸುತ್ತಾರೆ. ಪಂಚಮಿ ಹಬ್ಬದ ಬಳಿಕ ಕೆರಿಕಾಟಾಂಬ್ಲಿ ಎಂತಲೇ ಈ ಹಬ್ಬವನ್ನ ಆಚರಿಸುತ್ತಾರೆ. ಗಂಗಾಪುರ ಪೇಟೆಯಲ್ಲಿರುವ ದೇವಸ್ಥಾನದ ಮುಂದೆ ಯುವಕರು ಜಮಾಯಿಸುತ್ತಾರೆ. ಕೂಡಿಟ್ಟ ಸಗಣಿಯನ್ನ ರಸ್ತೆಯಲ್ಲಿ ಗುಡ್ಡೆ ಹಾಕಿ ಕೆಂಪು, ಗುಲಾಬಿ, ಕೇಸರಿ, ಹಳದಿ ಬಣ್ಣಗಳಿಂದ ಶೃಂಗರಿಸುತ್ತಾರೆ. ನಂತರ ಗುಡ್ಡೆಗಳಿಗೆ ಪೂಜೆ ಮಾಡಿ ಪರಸ್ಪರ ಸಗಣಿ ಎರಚಿಕೊಳ್ಳುತ್ತಾರೆ. ಅನಾದಿ ಕಾಲದಿಂದಲೂ ಈ ಸಂಪ್ರದಾಯ ನಡೆಸಿಕೊಂಡು ಬರಲಾಗುತ್ತಿದೆ ಅಂತಾರೆ ಸ್ಥಳೀಯರು. ನಾಗರ ಪಂಚಮಿ ಒಂದನೇ ದಿನ, ಎರಡನೇ ದಿನ, ಮೂರನೇ ದಿನ ಕರಕಟ್ಟಂಬ್ಲಿ ಅಂತೇಳಿ ಬರ್ತೈತ್ರಿ. ಒಂದನೇ ದಿನ ಹಾಲಿರೋದು, ಎರಡನೇ ದಿನ ಏನಿರ್ತೈತಿ, ಎರಡನೇ ದಿನಾನು ಹಾಲಿರೋದು, ಮೂರನೇ ದಿನ ಏನಿರುತ್ತಲ್ಲ ಕರಕಟ್ಟಂಬ್ಲಿ ಅಂತ ಮಾಡ್ತಾರೆ. ಆರೋಗ್ಯ, ಆ ಚರ್ಮ ರೋಗ, ಆಮೇಲೆ ಯಾವುದೇ ನಮ್ಮ ದೇಹದಲ್ಲಿರುವಂತಹ ಸೂಕ್ಷ್ಮಾಣು ಜೀವಗಳಾಗ್ಲಿ ಅಥವಾ ಯಾವುದೇ ಇದಾಗ್ಲಿ ಅದೆಲ್ಲ ಹೊರಗೆ ಹಾಕ್ತೈತ್ರಿ. ಸಗಣಿ ಎರಚಾಟಕ್ಕೆ ಅಂತ ಕಳೆದ 3-4 ದಿನಗಳಿಂದ ರೈತರ ಮನೆಯಲ್ಲಿನ ಸಗಣಿಯನ್ನ ಶೇಖರಣೆ ಮಾಡಿ ಇಟ್ಟಿರುತ್ತಾರೆ. ಸಗಣಿಗೆ ಔಷಧೀಯ ಗುಣವಿದೆ. ಸಗಣಿಯನ್ನ ಪರಸ್ಪರ ದೇಹದ ಮೇಲೆ ಎರಚಿಕೊಳ್ಳುವುದರಿಂದ ಚರ್ಮ ರೋಗಗಳು ಸೇರಿದಂತೆ ಹಲವು ಕಾಯಿಲೆಗಳು ವಾಸಿ ಆಗುತ್ತವೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ನಾವು ಸಣ್ಣರಿಂದ ನೋಡಾಕುಂತೀವ್ರಿ, ಇದು ಎಲ್ಲರೂ ಅವ್ರ ಅಜ್ಜಿನ ಕಾಲಿದ್ದನ ಮಾಡಾಕುಂತಾರ್ರಿ. ಅಂದ್ರೆ ಚಲೋ ಮಾಡಾಕುಂತಾರ್ರಿ. ಇಲ್ಲಿ ಎಂಜಾಯ್ ಆಗ್ತೈತ್ರಿ ನೋಡಾಕ. ಸಣ್ಣ ಮಕ್ಳಿಗೆ ಅಂಕರು ಅಷ್ಟು ನೋಡ್ರಿ, ಏನು ಆಗಂಗಿಲ್ರಿ, ಏನು ಇಲ್ ಬಿಡ್ರಿ. ಇಷ್ಟು ವರ್ಷ ನಾವು ನೋಡಾಕುಂತ ಮತ್ತೆ ಸಣ್ಣವ್ರದ್ಲೇನೋ ನೋಡಾಕುಂತೀವ್ರಿ. ಏನು ರೋಜನ ಇಲ್ರಿ, ಏನಿಲ್ರಿ. ಬಣ್ಣ ಆಡ್ದಾಗ ಆಡ್ತಾರ್ರಿ. ಸೇಮ್ ಬಣ್ಣ ಖುಷಿ ಆಗತ್ರಿ. ಹುಡುಗ ಬಹಳ ಹಬ್ಬ ಇದ್ದಂಗ ನೋಡ್ರಿ. ಬಣ್ಣ ದೋಕುಳಿಯಂತೆ ಸಂಭ್ರಮದಿಂದ ನಡೆಯೋ ಸಗಣಿ ಎರಚಾಟದಲ್ಲಿ ರೈತಾಪಿ ವರ್ಗದ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿರುತ್ತಾರೆ. ಹೆಣ್ಣು ಮಕ್ಕಳು ವೇಷಧಾರಿಗಳ ಈ ಆಟವನ್ನ ನೋಡಿ ಗದಗ ಮಂದಿ ಸಖತ್ ಎಂಜಾಯ್ ಮಾಡಿದ್ರು. ರಂಗು ರಂಗಿನ ಬಣ್ಣದಲ್ಲಿ ಮಿಂದೇಳೋದನ್ನ ನೋಡಿರ್ತೀರಿ, ಅದು ಸಾಮಾನ್ಯ. ಆದ್ರೆ ಇಲ್ಲಿ ಮಾತ್ರ ಸಗಣಿಯಲ್ಲಿ ಮಿಂದೇಳ್ತಾರೆ. ನೂರಾರು ವರ್ಷಗಳಿಂದ ಆಚರಿಸಿಕೊಂಡು ಬಂದಿರುವಂತಹ ಈ ಸಂಪ್ರದಾಯ ಇವತ್ತಿಗೂ ಕೂಡ ಇದು ಜೀವಂತವಾಗಿದೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಕಣ್ಣಿಗೆ ರಾಚುವ ಸಗಣಿಯ ಗುಡ್ಡೆಗಳು, ಪರಸ್ಪರ ಸಗಣಿ ಎರಚಿಕೊಂಡು ಸಂಭ್ರಮ. ಗದಗ ನಗರದ ಗಂಗಾಪುರ ಪೇಟೆಯಲ್ಲಿ ಸಗಣಿ ಆಟವನ್ನ ಆಚರಣೆ ಮಾಡಲಾಗುತ್ತದೆ. ನಾಗರ ಪಂಚಮಿಯ ಅಂಗವಾಗಿ ಈ ಹಬ್ಬವನ್ನ ವಿಶಿಷ್ಟವಾಗಿ ಆಚರಿಸುತ್ತಾರೆ. ಪಂಚಮಿ ಹಬ್ಬದ ಬಳಿಕ ಕೆರಿಕಾಟಾಂಬ್ಲಿ ಎಂತಲೇ ಈ ಹಬ್ಬವನ್ನ ಆಚರಿಸುತ್ತಾರೆ. ಗಂಗಾಪುರ ಪೇಟೆಯಲ್ಲಿರುವ ದೇವಸ್ಥಾನದ ಮುಂದೆ ಯುವಕರು ಜಮಾಯಿಸುತ್ತಾರೆ. ಕೂಡಿಟ್ಟ ಸಗಣಿಯನ್ನ ರಸ್ತೆಯಲ್ಲಿ ಗುಡ್ಡೆ ಹಾಕಿ ಕೆಂಪು, ಗುಲಾಬಿ, ಕೇಸರಿ, ಹಳದಿ ಬಣ್ಣಗಳಿಂದ ಶೃಂಗರಿಸುತ್ತಾರೆ. ನಂತರ ಗುಡ್ಡೆಗಳಿಗೆ ಪೂಜೆ ಮಾಡಿ ಪರಸ್ಪರ ಸಗಣಿ ಎರಚಿಕೊಳ್ಳುತ್ತಾರೆ. ಅನಾದಿ ಕಾಲದಿಂದಲೂ ಈ ಸಂಪ್ರದಾಯ ನಡೆಸಿಕೊಂಡು ಬರಲಾಗುತ್ತಿದೆ ಅಂತಾರೆ ಸ್ಥಳೀಯರು. ನಾಗರ ಪಂಚಮಿ ಒಂದನೇ ದಿನ, ಎರಡನೇ ದಿನ, ಮೂರನೇ ದಿನ ಕರಕಟ್ಟಂಬ್ಲಿ ಅಂತೇಳಿ ಬರ್ತೈತ್ರಿ. ಒಂದನೇ ದಿನ ಹಾಲಿರೋದು, ಎರಡನೇ ದಿನ ಏನಿರ್ತೈತಿ, ಎರಡನೇ ದಿನಾನು ಹಾಲಿರೋದು, ಮೂರನೇ ದಿನ ಏನಿರುತ್ತಲ್ಲ ಕರಕಟ್ಟಂಬ್ಲಿ ಅಂತ ಮಾಡ್ತಾರೆ. ಆರೋಗ್ಯ, ಆ ಚರ್ಮ ರೋಗ, ಆಮೇಲೆ ಯಾವುದೇ ನಮ್ಮ ದೇಹದಲ್ಲಿರುವಂತಹ ಸೂಕ್ಷ್ಮಾಣು ಜೀವಗಳಾಗ್ಲಿ ಅಥವಾ ಯಾವುದೇ ಇದಾಗ್ಲಿ ಅದೆಲ್ಲ ಹೊರಗೆ ಹಾಕ್ತೈತ್ರಿ. ಸಗಣಿ ಎರಚಾಟಕ್ಕೆ ಅಂತ ಕಳೆದ 3-4 ದಿನಗಳಿಂದ ರೈತರ ಮನೆಯಲ್ಲಿನ ಸಗಣಿಯನ್ನ ಶೇಖರಣೆ ಮಾಡಿ ಇಟ್ಟಿರುತ್ತಾರೆ. ಸಗಣಿಗೆ ಔಷಧೀಯ ಗುಣವಿದೆ. ಸಗಣಿಯನ್ನ ಪರಸ್ಪರ ದೇಹದ ಮೇಲೆ ಎರಚಿಕೊಳ್ಳುವುದರಿಂದ ಚರ್ಮ ರೋಗಗಳು ಸೇರಿದಂತೆ ಹಲವು ಕಾಯಿಲೆಗಳು ವಾಸಿ ಆಗುತ್ತವೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ನಾವು ಸಣ್ಣರಿಂದ ನೋಡಾಕುಂತೀವ್ರಿ, ಇದು ಎಲ್ಲರೂ ಅವ್ರ ಅಜ್ಜಿನ ಕಾಲಿದ್ದನ ಮಾಡಾಕುಂತಾರ್ರಿ. ಅಂದ್ರೆ ಚಲೋ ಮಾಡಾಕುಂತಾರ್ರಿ. ಇಲ್ಲಿ ಎಂಜಾಯ್ ಆಗ್ತೈತ್ರಿ ನೋಡಾಕ. ಸಣ್ಣ ಮಕ್ಳಿಗೆ ಅಂಕರು ಅಷ್ಟು ನೋಡ್ರಿ, ಏನು ಆಗಂಗಿಲ್ರಿ, ಏನು ಇಲ್ ಬಿಡ್ರಿ. ಇಷ್ಟು ವರ್ಷ ನಾವು ನೋಡಾಕುಂತ ಮತ್ತೆ ಸಣ್ಣವ್ರದ್ಲೇನೋ ನೋಡಾಕುಂತೀವ್ರಿ. ಏನು ರೋಜನ ಇಲ್ರಿ, ಏನಿಲ್ರಿ. ಬಣ್ಣ ಆಡ್ದಾಗ ಆಡ್ತಾರ್ರಿ. ಸೇಮ್
ಬಣ್ಣ ಖುಷಿ ಆಗತ್ರಿ ಹುಡುಗ ಬಹಳ ಹಬ್ಬ ಇದ್ದಂಗ ನೋಡ್ರಿ ಇದು. ಬಣ್ಣದೂಕುಳಿಯಂತೆ ಸಂಭ್ರಮದಿಂದ ನಡೆಯುವ ಸಗಣಿ ಎರಚಾಟದಲ್ಲಿ ರೈತಾಪಿ ವರ್ಗದ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿರುತ್ತಾರೆ. ಹೆಣ್ಣು ಮಕ್ಕಳು ವೇಷಧಾರಿಗಳ ಈ ಆಟವನ್ನ ನೋಡಿ ಗದಗ ಮಂದಿ ಸಖತ್ ಎಂಜಾಯ್ ಮಾಡಿದ್ರು. ರಂಗು ರಂಗಿನ ಬಣ್ಣದಲ್ಲಿ ಮಿಂದೇಳೋದನ್ನ ನೋಡಿರ್ತೀರಿ, ಅದು ಸಾಮಾನ್ಯ. ಆದ್ರೆ ಇಲ್ಲಿ ಮಾತ್ರ ಸಗಣಿಯಲ್ಲಿ ಮಿಂದೇಳ್ತಾರೆ. ನೂರಾರು ವರ್ಷಗಳಿಂದ ಆಚರಿಸಿಕೊಂಡು ಬಂದಿರುವಂತಹ ಈ ಸಂಪ್ರದಾಯ ಇವತ್ತಿಗೂ ಕೂಡ ಇದು ಜೀವಂತವಾಗಿದೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಕಣ್ಣಿಗೆ ರಾಚುವ ಸಗಣಿಯ ಗುಡ್ಡೆಗಳು, ಪರಸ್ಪರ ಸಗಣಿ ಎರಚಿಕೊಂಡು ಸಂಭ್ರಮ. ಗದಗ ನಗರದ ಗಂಗಾಪುರ ಪೇಟೆಯಲ್ಲಿ ಸಗಣಿ ಆಟವನ್ನ ಆಚರಣೆ ಮಾಡಲಾಗುತ್ತದೆ. ನಾಗರ ಪಂಚಮಿಯ ಅಂಗವಾಗಿ ಈ ಹಬ್ಬವನ್ನ ವಿಶಿಷ್ಟವಾಗಿ ಆಚರಿಸುತ್ತಾರೆ. ಪಂಚಮಿ ಹಬ್ಬದ ಬಳಿಕ ಕೆರಿಕಾಟಾಂಬ್ಲಿ ಎಂತಲೇ ಈ ಹಬ್ಬವನ್ನ ಆಚರಿಸುತ್ತಾರೆ. ಗಂಗಾಪುರ ಪೇಟೆಯಲ್ಲಿರುವ ದೇವಸ್ಥಾನದ ಮುಂದೆ ಯುವಕರು ಜಮಾಯಿಸುತ್ತಾರೆ. ಕೂಡಿಟ್ಟ ಸಗಣಿಯನ್ನ ರಸ್ತೆಯಲ್ಲಿ ಗುಡ್ಡೆ ಹಾಕಿ ಕೆಂಪು, ಗುಲಾಬಿ, ಕೇಸರಿ, ಹಳದಿ ಬಣ್ಣಗಳಿಂದ ಶೃಂಗರಿಸುತ್ತಾರೆ. ನಂತರ ಗುಡ್ಡೆಗಳಿಗೆ ಪೂಜೆ ಮಾಡಿ ಪರಸ್ಪರ ಸಗಣಿ ಎರಚಿಕೊಳ್ಳುತ್ತಾರೆ. ಅನಾದಿ ಕಾಲದಿಂದಲೂ ಈ ಸಂಪ್ರದಾಯ ನಡೆಸಿಕೊಂಡು ಬರಲಾಗುತ್ತಿದೆ ಅಂತಾರೆ ಸ್ಥಳೀಯರು. ನಾಗರ ಪಂಚಮಿ ಒಂದನೇ ದಿನ, ಎರಡನೇ ದಿನ, ಮೂರನೇ ದಿನ ಕರಕಟ್ಟಂಬ್ಲಿ ಅಂತೇಳಿ ಬರ್ತೈತ್ರಿ. ಒಂದನೇ ದಿನ ಹಾಲಿರೋದು, ಎರಡನೇ ದಿನ ಏನಿರ್ತೈತಿ, ಎರಡನೇ ದಿನಾನು ಹಾಲಿರೋದು, ಮೂರನೇ ದಿನ ಏನಿರುತ್ತಲ್ಲ ಕರಕಟ್ಟಂಬ್ಲಿ ಅಂತ ಮಾಡ್ತಾರೆ. ಆರೋಗ್ಯ, ಆ ಚರ್ಮ ರೋಗ, ಆಮೇಲೆ ಯಾವುದೇ ನಮ್ಮ ದೇಹದಲ್ಲಿರುವಂತಹ ಸೂಕ್ಷ್ಮಾಣು ಜೀವಗಳಾಗ್ಲಿ ಅಥವಾ ಯಾವುದೇ ಇದಾಗ್ಲಿ ಅದೆಲ್ಲ ಹೊರಗೆ ಹಾಕ್ತೈತ್ರಿ. ಸಗಣಿ ಎರಚಾಟಕ್ಕೆ ಅಂತ ಕಳೆದ 3-4 ದಿನಗಳಿಂದ ರೈತರ ಮನೆಯಲ್ಲಿನ ಸಗಣಿಯನ್ನ ಶೇಖರಣೆ ಮಾಡಿ ಇಟ್ಟಿರುತ್ತಾರೆ. ಸಗಣಿಗೆ ಔಷಧೀಯ ಗುಣವಿದೆ. ಸಗಣಿಯನ್ನ ಪರಸ್ಪರ ದೇಹದ ಮೇಲೆ ಎರಚಿಕೊಳ್ಳುವುದರಿಂದ ಚರ್ಮ ರೋಗಗಳು ಸೇರಿದಂತೆ ಹಲವು ಕಾಯಿಲೆಗಳು ವಾಸಿ ಆಗುತ್ತವೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ನಾವು ಸಣ್ಣರಿಂದ ನೋಡಾಕುಂತೀವ್ರಿ, ಇದು ಎಲ್ಲರೂ ಅವ್ರ ಅಜ್ಜಿನ ಕಾಲಿದ್ದನ ಮಾಡಾಕುಂತಾರ್ರಿ. ಅಂದ್ರೆ ಚಲೋ ಮಾಡಾಕುಂತಾರ್ರಿ. ಇಲ್ಲಿ ಎಂಜಾಯ್ ಆಗ್ತೈತ್ರಿ ನೋಡಾಕ. ಸಣ್ಣ ಮಕ್ಳಿಗಂಕರು ಅಷ್ಟು ನೋಡ್ರಿ ಏನು ಆಗಂಗಿಲ್ರಿ, ಏನು ಇಲ್ ಬಿಡ್ರಿ. ಇಷ್ಟು ವರ್ಷ ನಾವು ನೋಡಾಕುಂತ ಮತ್ತೆ ಸಣ್ಣವ್ರದ್ಲೇನೋ ನೋಡಾಕುಂತೀವ್ರಿ. ಏನು ಯೋಜನೆ ಇಲ್ರಿ, ಏನಿಲ್ರಿ. ಬಣ್ಣ ಆಡ್ದಾಗ ಆಡ್ತಾರ್ರಿ. ಸೇಮ್ ಬಣ್ಣ ಖುಷಿ ಆಗತ್ರಿ ಹುಡುಗ ಬಹಳ ಹಬ್ಬ ಇದ್ದಂಗ ನೋಡ್ರಿ ಇದು. ಬಣ್ಣದೂಕುಳಿಯಂತೆ ಸಂಭ್ರಮದಿಂದ ನಡೆಯುವ ಸಗಣಿ ಎರಚಾಟದಲ್ಲಿ ರೈತಾಪಿ ವರ್ಗದ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿರುತ್ತಾರೆ. ಹೆಣ್ಣು ಮಕ್ಕಳು ವೇಷಧಾರಿಗಳ ಈ ಆಟವನ್ನ ನೋಡಿ ಗದಗ ಮಂದಿ ಸಖತ್ ಎಂಜಾಯ್ ಮಾಡಿದ್ರು. ರಂಗು ರಂಗಿನ ಬಣ್ಣದಲ್ಲಿ ಮಿಂದೇಳೋದನ್ನ ನೋಡಿರ್ತೀರಿ, ಅದು ಸಾಮಾನ್ಯ. ಆದ್ರೆ ಇಲ್ಲಿ ಮಾತ್ರ ಸಗಣಿಯಲ್ಲಿ ಮಿಂದೇಳ್ತಾರೆ. ನೂರಾರು ವರ್ಷಗಳಿಂದ ಆಚರಿಸಿಕೊಂಡು ಬಂದಿರುವಂತಹ ಈ ಸಂಪ್ರದಾಯ ಇವತ್ತಿಗೂ ಕೂಡ ಇದು ಜೀವಂತವಾಗಿದೆ. ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ.